ಡೈವೋರ್ಸ್ಗೆ ಡೈವೋರ್ಸ್ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬ್ರೇಕು ಮೊದಲೇ ನಾನು ಹೇಳಿದ್ದೆ ಮತ್ತೊಬ್ಬರು ಅತಿಥಿ ನಮ್ಮ ಜೊತೆ ಬಂದು ಜಾಯ್ನ್ ಆಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವರು ಗೀತಾ ರಾಮಸ್ವಾಮಿ ಖ್ಯಾತ ಶಿಕ್ಷಣ ತಜ್ಞರು ಗೀತಾ ರಾಮಾನುಜಮ್ ಅವರು. ಮೇಡಮ್ ತಮಗೆ ಸ್ವಾಗತ ಕಾರ್ಯಕ್ರಮಕ್ಕೆ. ಈಗಾಗಲೇ ಒಂದು ಹಂತದ ಚರ್ಚೆನ ನಾವು ಮಾಡಿದ್ವಿ. ಅಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೇಮ ವಿವಾಹಗಳು ಜಾಸ್ತಿ ಆಗ್ತಾ ಇದೆ, ಅದೇ ಮಟ್ಟದಲ್ಲಿ ಡೈವೋರ್ಸ್ಗಳು ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ತಮ್ಮ ಒಂದು ವೈಯಕ್ತಿಕ ಅಭಿಪ್ರಾಯದ ಬಗ್ಗೆ ಒಂದು ವಿಚಾರ. ಇದು ವೈಯಕ್ತಿಕ ಅನ್ನೋದಕ್ಕಿಂತ ಇದು ವೈಯಕ್ತಿಕ ಸಾಮಾಜಿಕ ನೆಲೆಯಲ್ಲಿ ನನ್ನ ವೈಯಕ್ತಿಕ ವಿಚಾರನ ಮಂಥನ ಮಾಡಕ್ ಇಷ್ಟಪಡ್ತೀನಿ. ಬಹುಶಃ ನಾನು ಲೇಟಾಗಿ ಬಂದಿದ್ದಕ್ಕೂ ನಿಮ್ಮ ವ್ಯಾಲೆಂಟೈನ್ಸ್ ಡೇನೇ ಕಾರಣ ಅಂತ ಹೇಳ್ತೀರಾ. ಇಡೀ ಟ್ರಾಫಿಕ್ ಸಿಕ್ಕಾಪಟ್ಟೆ, ಅದು 2 ವೀಲರ್ಸ್ ಹಾವಳಿ ಜಾಸ್ತಿ ಇರ್ತಿ ಇವತ್ತು. ಬಹುಶಃ ನೀವೆಲ್ಲ ಬಹಳ ಪಬ್ಲಿಸಿಟಿನೂ ಕೊಡ್ತಾ ಇದ್ದೀರಾ, ಮತ್ತೆ ಸಾಕಷ್ಟು ಅದು ಖಾಸಗೀಕರಣನೂ ಆಗ್ತಾ ಇದೆ, ಮತ್ತೆ ವ್ಯಾಪಾರೀಕರಣನೂ ಆಗ್ತಾ ಇದೆ. ಬಟ್ ನೀವು ವಿವಾಹ ವಿಚ್ಛೇದನ ಅಂತ ತಗೊಂಡಾಗ ಇದು ಪ್ರೀತಿ ಮಾಡಿದವ್ರು ಮಾತ್ರ ವಿವಾಹ ವಿಚ್ಛೇದನ ಆಗ್ತಾ ಇದೆಯಾ, ಡೈವರ್ಸ್ ಆಗ್ತಾ ಇದೆಯಾ, ಅರೇಂಜ್ಡ್ ಮ್ಯಾರೇಜ್ ಅಲ್ಲೂ ಆಗ್ತಾ ಇದೆಯಾ? ನಾನು ಹೇಳೋದು ಆ ಡೈವರ್ಸ್ ಅನ್ನೋದು ಎಲ್ಲಾ ಕಡೆನೂ ಆಗ್ತಾ ಇದೆ, ಈ ಕಡೆ ಆ ಕಡೆ ಅಂತ ಏನಿಲ್ಲ. ಅದು ಯಾವಾಗ ಡೈವರ್ಸ್ ಅಂತ ಹೇಳ್ತೀವೋ ಯಾವ್ದಾದ್ರು 1-2 ಅಂಶಗಳಲ್ಲಿ ನಮ್ಗೆ ಹೊಂದಾಣಿಕೆ ಬರ್ತಾ ಇಲ್ಲ ಅಂತ ಅರ್ಥ. ಕೊಳ್ಳುವಿಕೆನಲ್ಲಿ ಅರ್ಥ ಆಯ್ತಾ? ಅದು ಪ್ರೀತಿ ಆಗ್ಬೋದು, ಅಥವಾ ಆರ್ಥಿಕ ಆಗ್ಬೋದು, ಅಥವಾ ಸಾಮಾಜಿಕ ಸ್ಥಿತಿಗತಿಗಳಾಗ್ಬೋದು, ಸ್ಟೇಟಸ್ ಆಗ್ಬೋದು, ಪವರ್ ಆಗ್ಬೋದು, ಪೊಸಿಷನ್ ಆಗ್ಬೋದು, ಪಾಯ್ಸ್ ಆಗ್ಬೋದು, ಯಾವುದೇ ಪರ್ಸ್ ಆಗ್ಬೋದು, ಯಾವುದೇ ಆಗ್ಬೋದು. ಅದು ಇಂಥದ್ದು ಅಂತ ಏನಿಲ್ಲ. ಅದು ನಾವು ಕೊಡೋದು ಅದೆರಡರಲ್ಲಿ ನಮ್ಗೆ ಎಲ್ಲೋ ಅದು ಪ್ರೀತಿನಲ್ಲೂ ಆಗ್ಬೋದು, ನನ್ನತನೂ ಆಗ್ಬೋದು, ಏನಾದ್ರೂ ಆಗ್ಬೋದು. ಆದ್ರೆ ಇಲ್ಲಿ ಒಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ನಾವು ಭಾಷಣ ಬಿಗಿಯೋದ್ರಲ್ಲಿ ಏನು ದೊಡ್ಡಸ್ತಿಕೆ ಏನಿಲ್ಲ ಅಂತ ತುಂಬಾ ಜನ ಅನ್ಕೊಳ್ತಾರೆ. ಬಹುಶಃ ನಿನ್ನೆ ಕೂಡ ನಾ ಕೆಲವು ಕಾರ್ಯಕ್ರಮಗಳು ನೋಡಿದೆ. ಕೆಲವರು ಅದನ್ನ ಭಾರತೀಯ ಸಂಸ್ಕೃತಿನ ನಿಜವಾಗ್ಲೂ ಖಂಡಿಸ್ಬೇಕು ಅಂತಲೇ ಖಂಡಿಸೋ ಅಂಥದ್ದು ನಾನು ಇಷ್ಟಪಡಲ್ಲ. ಹಾಗೇನೆ ಅದನ್ನ ಅರ್ಥ ಮಾಡ್ಕೊಳ್ದೆ ನಾವು ಫಾಲೋ ಮಾಡ್ತಾ ಇದ್ದೀವಿ ಅಂತ ಧೋರಣೆಯ ನಿಲುವು ತಗೊಳ್ಳೋದು ಸರಿ ಇಲ್ಲ. ಈಗ ನಮ್ಮಲ್ಲಿ ಇಡೀ ವಿಶ್ವಾದ್ಯಂತ ನೀವು ಅವಲೋಕನ ಮಾಡಿದ್ರೆ ಭಾರತೀಯ ಪರಂಪರೆಯಲ್ಲಿ ಕುಟುಂಬದ ಪಾತ್ರ ಇದೆಯಲ್ಲ ಬಹಳ ಸುಭದ್ರವಾದದ್ದು. ಫ್ಯಾಮಿಲಿ ಕಾನ್ಸೆಪ್ಟೇ ಶುರು ಆಗಿರೋದು ಭಾರತದ ಮಣ್ಣಲ್ಲಿ. ಐ ಡೋಂಟ್ ಸೇ ಹಿಂದೂ ಅಂತೆಲ್ಲ ಹೇಳಲ್ಲ, ಇಲ್ಲಿ ಭಾರತದ ಮಣ್ಣಲ್ಲಿ ನಾವು ಬಿಗಿನಿಂಗ್ ಅಲ್ಲಿ ಹಾಗೆ ತಗೊಂಡ್ವಿ ಅಂತಂದ್ರೆ ಭಾರತೀಯ ಸಂಸ್ಕೃತಿನೇ ಅದು ಕರೆಕ್ಟ್ ನೀವು ಹೇಳಿದ್ದು. ಯಾಕೆಂದ್ರೆ ಇದು ಕುಟುಂಬ ಬಹಳ ಮುಖ್ಯ ಅನ್ನೋದು ಗೊತ್ತು. ಆಮೇಲೆ ನಾವು ಯಾವಾಗ್ಲೂ ಇನ್ನೊಂದು ಪ್ರಕೃತಿ ದತ್ತವಾದ ಒಂದು ಅಂಶ ನಾವು ಯೋಚನೆ ಮಾಡ್ತಾನೆ ಇಲ್ಲ. ಗಾಂಧೀಜಿ ಒತ್ತಿ ಹೇಳಿದ್ದಾರೆ, nobody can live for their own life, everybody is committed for the next generation ಅಂತ ಹೇಳ್ತಾರೆ. ಇವಾಗ ನಾನು ಬದುಕ್ಬೇಕಾದ್ರೆ ನನ್ನ ಮಗು, ನನ್ನ ಶಿಷ್ಯ, ನನ್ನ ಸಮಾಜ, ಮುಂದಿನ ಪೀಳಿಗೆಗೆ ನಾನು ಬದುಕಬೇಕು, ಹಿಂದಿನ ಪೀಳಿಗೆ ನಮ್ಮ ಪೀಳಿಗೆಗೆ ಬದುಕಬೇಕು. ಇದು ನಿಜವಾದ ತತ್ವ. ಇದನ್ನ ಎಷ್ಟರ ಮಟ್ಟಿಗೆ ಇತ್ಯರ್ಥ ಮಾಡಿದ್ದೀವಿ ಶಿಕ್ಷಣದಲ್ಲಿ ಮತ್ತು ಮನೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಮಕ್ಕಳ ಬಗ್ಗೆ ನಾವು ಹೇಳೋದು ಆಮೇಲೆ, ವಿವಾಹ ವಿಚ್ಛೇದನಕ್ಕೆ ಆಮೇಲೆ ಬರೋಣ. ಇನ್ನೊಂದು, ನಮ್ಮ ಕುಟುಂಬದ ವ್ಯವಸ್ಥೆ ಹೇಗಿತ್ತು ಅಂತಂದ್ರೆ, ಹೆಣ್ಣು ಮಗಳು ಅವಳು ಇನ್ನೂ ತಾನು ನಾನು ಅಂತ ತಿಳ್ಕೊಳಕ್ ಮುಂಚೆ ಮದುವೆ ಮಾಡಿಸ್ಬಿಡೋರು. ಎಳೆ ವಯಸ್ಸಿನಲ್ಲಿ ಮದುವೆ ಮಾಡೋರು. ಯಾಕೆ ಅಂತಂದ್ರೆ ಆ ಕುಟುಂಬದಲ್ಲಿ ಹೊಂದಾಣಿಕೆ ಆಗ್ಲಿ, ನಾನು ಅನ್ನೋದು ಬಂದ್ಬಿಟ್ರೆ. ನಾನೇ ಫಸ್ಟ್ ಆಫ್ ಆಲ್ ಪ್ರಜಾಮತದಲ್ಲಿ ನಾನು ಇಲ್ಲಿ ಕಾಲೇಜ್ ಲೆಕ್ಚರರ್ ಆದಾಗ ಒಂದು ಕತೆ ಬರ್ದಿದ್ದೆ, ಸಣ್ಣ ಕತೆ. ಅದಕ್ಕೆ ಪ್ರಶಸ್ತಿ ಬಂತು. ಏನು ಅಂದ್ರೆ ನಂಗೆ ಬುದ್ಧಿ ಬೆಳೆದ್ಮೇಲೆ ಯಾರನ್ನ ಆಯ್ಕೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗೋಯ್ತು. ಹೌದು, ಖಂಡಿತ ಖಂಡಿತ. ಬುದ್ಧಿ ಬೆಳೆಯಕ್ ಮುಂಚೆ ಏನೋ ಮಾಡ್ಕೊಂಡ್ಬಿಡ್ತಾರೆ. ಆದ್ರಿಂದ ಇಲ್ಲಿ ವಿವಾಹ ವಿಚ್ಛೇದನ ಆಗೋದು ಹೇಗೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ನನ್ನತನವನ್ನ ಬಿಟ್ಕೊಡಕ್ ಇಷ್ಟ ಇಲ್ಲ. ಈಗ ವರದಕ್ಷಿಣೆ ತಗೊಂಡ್ರೆ ನನಗೆ ಇಷ್ಟು ಕೊಡ್ಬೇಕಾಗಿತ್ತು, ನೀವು ಕೊಡ್ಲಿಲ್ಲ. ನನ್ನ ಮಗ ಇಷ್ಟು ಓದಿದಾನೆ, ನೀವು ಕೊಡ್ಲಿಲ್ಲ. ಕಾರಣಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಪುತ್ತೂರಾಯರು ಕೂಡ ಒಂದು ವಿಚಾರವನ್ನ ಹೇಳಿದ್ರು. ಸರ್, ಈಗ ವಿಚ್ಛೇದನದ ಕಾರಣಗಳ ಬಗ್ಗೆ ನಾವು ಮಾತನಾಡ್ತಾ ಹೋದ್ರೆ ಹಲವಾರು ಆಯಾಮಗಳು ಸಿಗುತ್ತೆ. ಓಕೆ, ನೀವು ಈಗ ಏನ್ ಹೇಳ್ತೀರಾ ನೋಡಿ. ಒಂದು ಮಾತು ಹೇಳಬೇಕು. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಮದುವೆಗೆ ಮೊದಲು ಪ್ರೀತಿಸಿದವರನ್ನೇ ನಾವು ಮದುವೆ ಆಗ್ತೇವೆ. ಮದುವೆ ಆದ್ಮೇಲೆ ಮದುವೆ ಆದವರು ಮಾತ್ರ ಪ್ರೀತಿಸುತ್ತೇವೆ. ಅಂದರೆ ಒಬ್ಬನ ಕೈ ಹಿಡಿದವಳು, ಹಿಡಿದ ಕೈ ಬಿಡದವಳು, ಇದು ನಮ್ಮ ಭಾರತ ಸಂಸ್ಕೃತಿ. ಪಾಶ್ಚಾತ್ಯ ಸಂಸ್ಕೃತಿ ಹಾಗಲ್ಲ. ಹಲವರ ಕೈ ಹಿಡಿದವಳು, ಹಲವರಿಗೆ ಕೈ ಕೊಟ್ಟವಳು, ಈ ಬಗ್ಗೆ ಬಾಯಿ ಬಿಡದವಳು, ಇದು ಅವರ ಸಂಸ್ಕೃತಿ. ಏನೇ ಇರಲಿ, ಮುಖ್ಯವಾಗಿ ಕಾರಣ ವಿವಾಹ ವಿಚ್ಛೇದ ನನ್ನ ದೃಷ್ಟಿಯಲ್ಲಿ ಲ್ಯಾಕ್ ಆಫ್ ಅಡ್ಜಸ್ಟ್ಮೆಂಟ್, ಹೊಂದಾಣಿಕೆ ಕೊರತೆ. ಹೊಂದಾಣಿಕೆ ನೋಡಿ, ನಮ್ಮ ಜೀವನವೇ ಒಂದು ಹೊಂದಾಣಿಕೆ. ಲೈಫ್ ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಫ್ ಅಡ್ಜಸ್ಟ್ಮೆಂಟ್ ಅಂಡ್ ರಿಅಡ್ಜಸ್ಟ್ಮೆಂಟ್ ಟು ದ ಎವರ್ ಚೇಂಜಿಂಗ್ ಕಂಡೀಷನ್ಸ್ ಅಂಡ್ ಪೀಪಲ್ ಅಂತಿದೆ. ಕೆಲವನ್ನ ಬಿಟ್ಟು ಕೆಲವನ್ನ ಕೊಟ್ಟು ನಾವು ಹೊಂದಿಕೊಳ್ಳಬೇಕಾಗಿದೆ. ಈ ಸೂತ್ರ ಪ್ರಥಮವಾಗಿ ಅನ್ವಯವಾಗುವುದು ದಂಪತಿಗಳಿಗೆ. ಅದು ಒಂದನೇ ಕಾರಣ, ಅಡ್ಜಸ್ಟ್ಮೆಂಟ್ ಇಲ್ಲ.
ಎರಡನೇದು ಕಾರಣ ಅಂತ ಹೇಳಿದ್ರೆ ಲ್ಯಾಕ್ ಆಫ್ ಕಮಿಟ್ಮೆಂಟ್. ನೀವು ಆಗಲೇ ಒಂದು ಮಾತು ಹೇಳಿದ್ರೆ, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮದುವೆ ಅಂದ್ರೆ ಅದೊಂದು ಕಮಿಟ್ಮೆಂಟ್. ಅದು ನೀವು ಆ ಸಪ್ತಪದಿಯನ್ನು ನೋಡಿದ್ರೆ ಅದು ಅದ್ಭುತವಾದ ಅರ್ಥ ಇದೆ. ಓಂ ಈಶೆ ಏಕಪದಿ ಭವ ದಿಂದ ಹಿಡಿದು ಓಂ ಸಖೆ ಸಪ್ತಪದಿ ಭವ ಅಂದ್ರೆ ಅನ್ನ ಆಹಾರಕ್ಕಾಗಿ ನನ್ನ ಮೊದಲನೇ ಹೆಜ್ಜೆ ಆಯ್ತಾ, ಸಂಪತ್ತು ಸಮೃದ್ಧಿಗಾಗಿ ಎರಡನೇ ಹೆಜ್ಜೆ, ಆಮೇಲೆ ಜ್ಞಾನಕ್ಕಾಗಿ ಮೂರನೇ ಹೆಜ್ಜೆ, ಆಮೇಲೆ ಆರೋಗ್ಯಕ್ಕಾಗಿ ಸಂತಾನ ಸತ್ವಕ್ಕೆ, ಹಾಗೆ ನಮ್ಮಿಬ್ಬರ ಸ್ನೇಹ ಪ್ರೀತಿಗಾಗಿ ಏಳನೇ ಹೆಜ್ಜೆ. ಮಮ ಹೃದಯಂತೆ ಅಸ್ತು ಮಮ ಚಿತ್ತೇ ಚಿತ್ತಮಸ್ತುತೆ ಅಂತಕ್ಕಂಥ ದಂಪತಿಗಳು ಹೇಳ್ಕೊಳ್ತಾರೆ. ಧರ್ಮೇಚ ಅರ್ಥೇಚ ಕಾಮೇಚ ನರ್ತಿಚರಾಮಿ ಅಂತ ಕಮಿಟ್ಮೆಂಟ್ ಇದೆ. ಇವತ್ತು ಆ ಕಮಿಟ್ಮೆಂಟ್ ಇಲ್ಲ. ಇದು ಯಾಕೆ ಇಲ್ಲ ಅಂತ ಹೇಳಿದ್ರೆ ಈ ಪ್ರೇಮ ಅನ್ನೋದು ಇದೆಲ್ಲ ಅದು ಒಂದು ಕಾಮದ ಕಳ್ಳ ರೂಪ. ಈಗ ವ್ಯಾಲೆಂಟೈನ್ ಡೇ ಅದೊಂದು ಕಾಮದ ಕಳ್ಳ ರೂಪ. ಅಲ್ಲಿ ಇರ್ತಕ್ಕಂಥ ಪ್ರೇಮಕ್ಕೆ ಪ್ರಚಾರ ಬೇಕಿಲ್ಲ, ಅದಕ್ಕೆ ವ್ಯವಹಾರ ಅಲ್ಲ, ಅದೊಂದು ವ್ಯಾಪಾರ ಅಲ್ಲ, ಅದು ಪ್ರತಿಫಲಾಪೇಕ್ಷೆ ಇಲ್ಲದ ಪ್ರಚಾರ ಇಲ್ಲದ ಒಂದು ಅಂತರ್ಗತವಾದಂತಹ ಒಂದು ಸುಂದರವಾದ ಕಲ್ಪನೆ. ಅದಕ್ಕೆ ಈ ರೀತಿಯಂತ ಒಂದು ಪಬ್ಲಿಸಿಟಿ ಬೇಕಿಲ್ಲ. ಆ ಕಾರಣಕ್ಕಾಗಿ ಈ ಹಿನ್ನೆಲೆಯಿಂದ ಲ್ಯಾಕ್ ಆಫ್ ಕಮಿಟ್ಮೆಂಟ್ ಅಂಡ್ ಲ್ಯಾಕ್ ಆಫ್ ಅಡ್ಜಸ್ಟ್ಮೆಂಟ್ ಅಂಡ್ ಲ್ಯಾಕ್ ಆಫ್ ಕನ್ಸರ್ನ್ ಫಾರ್ ಅದರ್ ಪಾರ್ಟ್ನರ್. ನೋಡಿ, ವೈಫ್ ಇಸ್ ನಾಟ್ ಓನ್ಲಿ ಲೈಫ್, ಶಿ ಇಸ್ ದ ಲೈಫ್ ಪಾರ್ಟ್ನರ್. ಹಾಗೆ ಹಸ್ಬೆಂಡ್ ಕೂಡ ಅದು ಲ್ಯಾಕ್ ಆಫ್ ಕನ್ಸರ್ನ್ ಫಾರ್ ಅದರ್. ಆಮೇಲೆ ಈ ಡೆಮೊಕ್ರೆಟಿಕ್ ಸೆಟಪ್ ಇಲ್ಲ. ಏನಂದ್ರೆ ನಂದೇ ಒಂದು ಈಗೋ ಇರುತ್ತೆ, ನಾನು ಹೇಳಿದಾಗೆ ಕೇಳಬೇಕಂತ ಅದು ಒಂದು. ಮತ್ತೆ ಐದನೇದಾಗಿ ನೀವು ಆಗೊಂದು ಮಾತು ಹೇಳಿದಾಗೆ ಇಕನಾಮಿಕಲ್ ಇಂಡಿಪೆಂಡೆನ್ಸ್ ಸ್ಪೆಷಲಿ ಫಾರ್ ದ ಲೇಡೀಸ್ ದಟ್ ಹಸ್ ಕ್ರಿಯೇಟೆಡ್. ಅರ್ಧಾಂಗಿ ಅನ್ನೋ ಒಂದು ಪದನೇ ಎಲ್ಲವನ್ನೂ ಸೂಚಿಸ್ಬಿಡುತ್ತೆ. ಮದುವೆ ಆದ್ಮೇಲೆ ಇವಳು ನನ್ನ ಅರ್ಧಾಂಗಿ ಅಂತ ಹೇಳಿದ್ಮೇಲೆ ಮುಗಿದೋಯ್ತು ಅಲ್ಲಿಗೆ. ನೀವು ಏನೂ ಮಾತಾಡೋ ಹಂಗಿಲ್ಲ. ನಿನ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಯಾವುದೆಲ್ಲ ತತ್ವ ಸಿದ್ಧಾಂತಕ್ಕೆ ನೀವು ಬದ್ಧರಾಗಿರ್ತೀರಾ, ಆಕೆಯೂ ಕೂಡ ಅದರಲ್ಲಿ ಅರ್ಧ ಪಾಲುದಾರರು ಅಂತಕ್ಕಂಥದ್ದು. ಓಕೆ ಮೇಡಮ್, ಮತ್ತೊಂದು ಈ ವಿಚಾರಕ್ಕೆ ನಾವು ರೆಡಿ ಆಗಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಶನ್ ತಗೊಂಡೆ. ಇತ್ತೀಚಿನ ದಿನಗಳಲ್ಲಿ ಈ ಡಿವೋರ್ಸ್ ಕೇಸ್ಗಳಿಗೆ ಕಾರಣಗಳನ್ನ ಕೊಡ್ತಾರಲ್ಲ, ಅದರಲ್ಲಿ ಎಷ್ಟು ಸಿಲ್ಲಿ ಕಾರಣಗಳು ಅಂತ. ನಾನು ಮನೆಯಲ್ಲಿ ಹೆಂಡತಿಗೆ ಅಡುಗೆ ಮಾಡಕ್ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಸ್ ಆಗಿದೆ. ಮಗುವನ್ನ ನೋಡ್ಕೊಳ್ಳೋದ್ರಲ್ಲಿ ಗಂಡ ಸಹಕರಿಸ್ತಾ ಇಲ್ಲ ಅಂತ ಡೈವರ್ಸ್ಗಳಾಗಿದೆ. ತಂದ ಸಂಬಳವನ್ನ ಗಂಡನಿಗೆ ಸಂಪೂರ್ಣವಾಗಿ ಇವಳು ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಡೈವರ್ಸ್ಗಳಾಗಿದೆ. ಮೊದಲು ಈಗ ನಾವು ಡಿಸ್ಕಸ್ ಮಾಡಿದ ವಿಚಾರಗಳು ಬಿಡಿ, ಅದೆಲ್ಲ ಸ್ವಲ್ಪ ತೂಕ ಇರ್ತಕ್ಕಂಥ ಕಾರಣಗಳು. ಇದು ತೂಕ ಇಲ್ಲದೆ ಇರ್ತಕ್ಕಂಥ ಕಾರಣಗಳಿದು. ಅಲ್ಲ, ಅಮೆರಿಕದಲ್ಲಿ ಸೀನ್ ಹೊಡೆದ ಇದಕ್ಕೆಲ್ಲ ಇದಕ್ಕೆ ತಾವೇನ್ ಹೇಳ್ತೀರಾ ಈಗ? ನೋಡಿ, ಅಂದ್ರೆ ಅವ್ರಗಳಿಗೆ ಸಂಗಾತಿಯ ಬಗ್ಗೆ ಒಂದು ಪರಿಕಲ್ಪನೆನೇ ಇರಲ್ಲ. ಅದು ಮೂಲ ಅಂತ ನನಗೆ ಅದು ಮೂಲ. ಯಾಕಂತಂದ್ರೆ ನಾವು ಇಡೀ ಜೀವನವನ್ನ ಒಟ್ಟಿಗೆ ಸುಖಕರವಾಗಿ ಸುಂದರವಾಗಿ ನಡೆಸಬೇಕಂದ್ರೆ ನಾವು ಒಬ್ಬರಿಗೊಬ್ಬರು ಸ್ವಾಭಿಮಾನಿಗಳ ಜೊತೆಗೆ ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು, ಒಟ್ಟಿಗೆ ಕೆಲಸ ಮಾಡೋದನ್ನ ಕಲಿಬೇಕು. ಅದನ್ನ ಬಿಟ್ಬಿಟ್ಟು ಈಗ ಮೊದಲಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಹೆಂಡತಿ ಕಾಫಿ ತಂದು ಕೊಟ್ಬಿಟ್ರೆ ಏನೇ ಕಲ್ಗಚ್ ತರ ತಂದಿದ್ಯಾ ಅಂದ್ರೆ ಸ್ವಲ್ಪ ಬಿಸಿ ಕಡಿಮೆ ಇದ್ರೆ ಕಲ್ಗಚ್ ತರ ತಂದಿದ್ಯಾ ಅಂತ ಬೇಡ ಅಂತ ಕಳ್ಸೋದು. ಇನ್ನು ಸ್ವಲ್ಪ ಬಿಸಿ ತಂದ್ರೆ ರಣ ಬಿಸಿ ತಂದಿದ್ಯಾ, ಇದು ಹೆಂಗ್ ಕುಡಿಯಕ್ಕಾಗತ್ತೆ, ನಾನು ಹೋಗ್ತೀನಿ ಅಂತ. ಆದ್ರೆ ಈಗ ಹಾಗಲ್ಲ, ಬದಲಾಗಿ ಹೋಗ್ಬಿಟ್ಟಿದೆ. ಗಂಡ ಕಾಫಿ ಮಾಡ್ಕೊಂಡು ಹೆಂಡತಿಗೆ ತಂದು ಕೊಡ್ಬೇಕು. ಅವಳಿದ್ದವಳು ಏನ್ರಿ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸರಿಯಾಗಿ ಮೊದಲೇ ಕೊಡಬಾರ್ದಾಗಿತ್ತಾ, ಈಗ ನನಗಾಗಲ್ಲ ಅಂತ. ಅಂದ್ರೆ ಕಾಲ ಬದಲಾಗಿದೆ, ಅಂದ್ರೆ ಪಾತ್ರಗಳು ಬದಲಾಗಿದೆ. ಹೆಂಡತಿ ಮೊದಲು ಗೃಹ ನಡೆಸ್ಕೊಂಡು ಗೃಹಿಣಿಯಾಗಿ ಮಕ್ಕಳನ್ನ ಹೆತ್ತು ಮನೆಯನ್ನ ಕುಟುಂಬವನ್ನ ನೋಡ್ಕೊಳ್ಳುವಂತ ಆಧಾರ ಸ್ತಂಭ ಆಗಿದ್ಲು. ಆದ್ರೆ ಈಗ ಅವಳು ಕೆಲ್ಸಕ್ಕೆ ಹೋಗೋದ್ರಿಂದ ಈಕ್ವಲ್, ನೀನು ಮಾಡು ನಾನು ಮಾಡು, ನೀನ್ ಪಾತ್ರೆ ತೊಳಿ ನಾನು, ಇದು ಅಮೆರಿಕ ಸ್ಟೈಲ್ ಬಂದಿದೆ. ಅಂಥದ್ರಲ್ಲಿ ಅವ್ರಗಳಿಗೆ ಏನು ಅಂತಂದ್ರೆ ಈಗ ಈ ಕ್ಷುಲ್ಲಕ ಕಾರಣಗಳನ್ನೇ ದೊಡ್ಡದಾಗಿ ಮಾಡ್ಕೊತಾರೆ. ಓಕೆ ಗೀತಾ ಮೇಡಮ್, ಈಗ ಪಾಶ್ಚಾತ್ಯ ಸಂಸ್ಕೃತಿ ಅಂತ ನಾನು ಯಾಕೋ ಅದನ್ನ ಒಪ್ಪಲ್ಲ. ನಮ್ಮ ಬುದ್ಧಿ ಎಲ್ಲಿ ಹೋಗುತ್ತೆ ಹಾಗಾದ್ರೆ? ಇಲ್ಲ, ನೀವು ಕರೆಕ್ಟ್. ನಾನು ಹೇಳೋದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಈಗ ಲವ್ ಮ್ಯಾರೇಜ್ಗಳು ಹೆಚ್ಚಾಗ್ತಾ ಇದೆ, ಡಿವೋರ್ಸ್ಗಳು ಹೆಚ್ಚಾಗ್ತಾ ಇದೆ. ಸರಿ, ನಮ್ಮ ಬುದ್ಧಿ ಎಲ್ಲಿ ಹೋಯ್ತು ಹಾಗಾದ್ರೆ? ನಮ್ಮ ಗಂಡ ಹೆಂಡಿರ ಅವಿನಾಭಾವ ಸಂಬಂಧ, ಆ ಒಂದು ಪವಿತ್ರ ಪ್ರೇಮ ಅವೆಲ್ಲ ಎಲ್ಲಿ ಹೋಯ್ತು ಹಾಗಾದ್ರೆ? ಜನಗಳಿಗೆ ಬುದ್ಧಿಶಕ್ತಿ ಇಲ್ವಾ ಹಾಗಾದ್ರೆ? ನಮ್ಮ ಸಂಸ್ಕೃತಿಯ ಬೇರು ಅಷ್ಟು ಸಡಿಲಾನ ಅಂತ ಒಂದು ಪ್ರಶ್ನೆನೂ ಇಲ್ಲಿ ಬರುತ್ತೆ. ಅಷ್ಟು ಸಡಿಲ ಇಲ್ಲ. ಈ ಪ್ರೇಮ ಇದೆಲ್ಲ ಯಾವ ಕಾಲಕ್ಕೂ ಇತ್ತು. ನೀವು ಮಹಾಭಾರತ ರಾಮಾಯಣ ಎಲ್ಲಿ ತಗೊಂಡ್ರು ಕೂಡ ಎಲ್ಲದರಲ್ಲೂ ಇದೆ. ಯಾವುದು ಪ್ರೇಮದಲ್ಲಿ ಇವತ್ತು ಶುರು ಆಯ್ತು ಅಂತಲ್ಲ. ಇವತ್ತು ಶುರು ಆಗಿರೋದು ಏನು ಅಂತಂದ್ರೆ ಸ್ಪರ್ಧಾತ್ಮಕ ಮನೋಭಾವ. ಇದು ಬಹಳ ಕೆಟ್ಟದಾಗಿದೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ಅವಿಭಕ್ತ ಕುಟುಂಬಗಳಿಲ್ಲ. ಅವಿಭಕ್ತ ಕುಟುಂಬಗಳಲ್ಲಿ ಸಹನೆ, ತಾಳ್ಮೆ, ಸಹಕರಿಸೋದು ಇದೆಲ್ಲ ಅಲ್ಲಿ ನೋಡಿ ಮಾಡಿ ಕಲಿತಿದ್ರು. ಇವತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದ್ಬಿಡ್ತು. ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಏನ್ ಮಾಡ್ತೀವಿ, ಮಗು ಚೆನ್ನಾಗಿದ್ರೆ ಸಾಕು ಅಂತ ಅಷ್ಟೇ ನಾವು ಪಾಠ ಹೇಳ್ತಾ ಇದ್ದೀವಿ. ತಾಯಿ ತಂದೆ ತಪ್ಪದು. ಅಲ್ಲೆಲ್ಲೂ ಕೂಡ ನಾವು ಎದ್ದಿದ ತಕ್ಷಣ ನನಗೊಂದು ಕಾಫಿ ಮಾಡ್ಕೊಂಬ ಮಗ ಅಂತ ಮಗನ್ಗೆ ಹೇಳಲ್ಲ. ಹೆಣ್ಣು ಮಗಳಿಗೆ ಇವತ್ತು ಕೆಲಸ ಹೇಳಲ್ಲ. ಮದುವೆ ಮಾಡ್ಕೊಂಡ್ ಬರ್ತಾರ, ಅವ್ರಿಗೆ ಕೆಲಸ ಗೊತ್ತಿರಲ್ಲ, ಅಡಿಗೆ ಮಾಡಕ್ಕೆ ನೆಂಟ್ರು ಬಂದ್ರೆ ಬಾಗಿಲು ತೆಗೆದ್ಮೇಲೆ ಒಳಗ್ ಬನ್ನಿ ಅಂತ ಕರಿಯಲ್ಲ. ಅಯ್ಯೋ ಯಾರೋ ಬಂದಿದ್ದಾರೆ ನಮಗ್ ಹೇಳ್ತಾರೆ. ಅಂದ್ರೆ ಇದು ಮಾನವೀಯತೆನೇ ಬಿಟ್ಬಿಡ್ತಾ ಇದ್ದೀವಿ. ಆಮೇಲೆ ಒಂದು ನಾವು ವೆಸ್ಟರ್ನ್ದು ಇನ್ಫ್ಲೂಯೆನ್ಸ್ ಅಂತ ಹೇಳಿದಾಗ ನಾವು ಸುಮ್ನೆ ಬ್ಲೈಂಡ್ ಆಗಿ ಹೇಳ್ಬಾರ್ದು. ವಿ ಆರ್ ಇಮಿಟೇಟಿಂಗ್ ದಿ ವರ್ಸ್ಟ್ ಆಫ್ ದಿ ವೆಸ್ಟ್, ನಾಟ್ ದಿ ಬೆಸ್ಟ್ ಆಫ್ ದಿ ವೆಸ್ಟ್. ಹೌದು, ಖಂಡಿತ. ಅದು ಬಹಳ ಇಂಪಾರ್ಟೆಂಟ್. ಖಂಡಿತ ನಿಮ್ಮ ಮಾತನ್ನ ಸ್ಪಷ್ಟೀಕರಿಸಲೇಬೇಕಾಗುತ್ತೆ. ಈಗಾಗಲೇ ನಾವು
ಈ ಡೈವೋರ್ಸ್ಗಳಿಗೆ ಕಾರಣಗಳು ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಒಂದಿನ ಪೂರ್ತಿ ಸಾಕಾಗಲ್ಲ ಬಿಡಿ, ಸಿಕ್ಕಾಪಟ್ಟೆ ರೀಸನ್ಸ್ ಇದೆ ಏನಿಲ್ಲ ಅಂತಂದ್ಬಿಟ್ಟು. ಪೋಷಕರ ಪಾತ್ರದ ಬಗ್ಗೆ ಕೂಡ ನಾವು ಮಾತಾಡಿದ್ವಿ. ಆದರೆ ನಮ್ಮ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಇದನ್ನು ತಡೆಗಟ್ಟತಕ್ಕಂಥದ್ದು, ಇದಕ್ಕೆ ಕಾರಣ ಏನು, ಹೇಗೆ ಮಾಡ್ಬೋದು ಅಂತ ಇದ್ರ ಬಗ್ಗೆ ಚರ್ಚೆನ ಮುಂದುವರ್ಸೋಣ ಮತ್ತೊಂದು ಬ್ರೇಕ್ನ ನಂತರ. ವೆರಿ ಗುಡ್.